ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಈ ಗೋಲ್ಡನ್ ಬೀಡ್ಸ್ ಇದೆಯಲ್ಲ ನೋಡಿ, ಈ ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಸುಂದರವಾದ ಕುಚ್ಚಿನ ಡಿಸೈನ್ನ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ಕುಚ್ಚಿನ ಡಿಸೈನ್ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಸಿಲ್ಕ್ ಥ್ರೆಡ್ನ 6 ಎಳೆ ತಗೊಂಡಿದ್ದೀನಿ. ಮತ್ತೆ ನೋಡಿ, ಕುಚ್ಚು ಕಟ್ಟೋದಕ್ಕೆ ಅಂತ 70 ಎಳೆನ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನನ್ನ ಚಾನೆಲ್ನ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಫುಲ್ ಕುಚ್ಚಿನ ಡಿಸೈನ್ ತುಂಬಾನೇ ಹಾಕಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕ್ತಾ ಇದ್ದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕ್ತಾ ಇದ್ದೀನಿ, ಚೆಕ್ ಮಾಡಿ. ಮತ್ತೆ ನೋಡಿ, ಈ ತರ ಗೋಲ್ಡನ್ ಥ್ರೆಡ್ನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಒಂದು ಸುಂದರವಾದ ಕುಚ್ಚಿನ ಡಿಸೈನ್ನ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ನಾನಿಲ್ಲಿ ಒಂದು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ಸೀರೆಗೆ ಹಾಕ್ಬೋದು. ನೋಡಿ, ಹೀಗೆ ಸೂಜಿಗೆ ಹಾಕಿ ಒಂದು ಇಷ್ಟುದ್ದ ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ತರವಾಗಿ ನಾನು ನೋಡಿ ಫುಲ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಹೀಗೆ ಇಲ್ಲೆಲ್ಲ ಹಾಕ್ತಾ ಇದ್ದೀನಿ ಥ್ರೆಡ್ನ. ಅಂದ್ರೆ ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಹಾಕೋದಕ್ಕೆ ಈಸಿ ಆಗತ್ತೆ. ನೋಡಿ ಫ್ರೆಂಡ್ಸ್, ಇದೇ ತರ ಇಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಂದ್ರೆ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡೆಲ್ಲ ಈ ರೀತಿ ಸಿಲ್ಕ್ ಥ್ರೆಡ್ನ ಹಾಕ್ತಾ ಹೋಗ್ಬೇಕು. ಈ ಎಲ್ಲ ಸಿಲ್ಕ್ ಥ್ರೆಡ್ ಒಂದೇ ಸೈಜಲ್ಲಿ ನೀವು ನೋಡಿ ಇಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೀಗೆ ದಾರನ ಹಾಕಿದ ಮೇಲೆ ನೀವು ಈ ರೀತಿ ಬಟ್ಟೆ ಹತ್ತಿರಕ್ಕೆ ಒಂದು ನಾಟ್ ಹಾಕೊಳ್ಳಿ. ಅಷ್ಟು ದಾರನು ಸೇರಿಸ್ಬಿಟ್ಟು ನಾಟ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ, ಇದೇ ರೀತಿ ದಾರನ ಹಾಕೊಂಡು ನೀವು ನಾಟ್ ಹಾಕೋದನ್ನ ತೋರಿಸಿದ್ನಲ್ವಾ, ಅದೇ ರೀತಿ ಮಾರ್ಕ್ ಮಾಡ್ದಲ್ಲೆಲ್ಲ ಹಾಕ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ದಾರನ ಹಾಕೊಂಡಾಗಿದೆ. ನೆಕ್ಸ್ಟ್ ನೋಡಿ, ನಾನು ಮಾಮೂಲಿ ಮಷಿನ್ ಥ್ರೆಡ್ ಇರತ್ತಲ್ಲ, ಅದಕ್ಕೆ ಹೀಗೆ ನೋಡಿ ಸೂಜಿಗೆ ಹೀಗೆ ಆ ದಾರನ ಹಾಕೊಂಡಿದ್ದೀನಿ. ಫಸ್ಟು ನೋಡಿ ಹೀಗೆ ಮಾಡಿ, ಇದು ಫಸ್ಟಿನ ದಾರ ಇರತ್ತಲ್ಲ ಅದ್ರ ಒಳಗಡೆ ನಾನು ಫುಲ್ ಹೀಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಸೂಜಿ ಒಳಗಡೆ ನಾನು ಫಸ್ಟ್ ಒಂದು ಪರ್ಲ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಗೋಲ್ಡನ್ ಬೀಡ್ಸ್ ಇರತ್ತಲ್ಲ, 2 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಹಾಕಿ ಈ ದಾರನ ನಿಧಾನಕ್ಕೆ ತೆಗಿಬೇಕು.
ಇವಾಗ ನೀಟಾಗಿ ಈ ಸಿಲ್ಕ್ ಥ್ರೆಡ್ ಒಳಗಡೆ ಬೀಡ್ಸ್ ಹೋಗಿದೆ. ನಂತರ ಈ ಸೂಜಿ ದಾರನ ಸಪ್ರೇಟ್ ಮಾಡಿಬಿಟ್ರೆ ಆಯಿತು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಎರಡನೇ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಹೀಗೆ 6 ಎಳೆನ ಡಿವೈಡ್ ಮಾಡ್ಕೊಳ್ಳೋಣ. ಹೀಗೆ 6 ಎಳೆನ ಡಿವೈಡ್ ಮಾಡಿಕೊಂಡು ನಾನು ಹೀಗೆ ಈ ದಾರದ ಒಳಗಡೆ ಹಾಕೋತಾ ಇದ್ದೀನಿ. ಇವಾಗ ನಾನು ಪರ್ಲ್ ಇದೆಯಲ್ಲ ಅದನ್ನ ಮಾತ್ರ ನಾನು ಈ ಥ್ರೆಡ್ ಒಳಗಡೆ ಹಾಕ್ತಾ ಇದ್ದೀನಿ. ನಂತರ ನಿಧಾನಕ್ಕೆ ಈ ದಾರನ ತೆಗಿಬೇಕು. ನಂತರ ಈ ದಾರನ ಎಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ನಿಧಾನಕ್ಕೆ ದಾರನ ತೆಗೆದಾದ ಮೇಲೆ ಫಸ್ಟ್ ಒಂದು ದಾರ ಇರತ್ತಲ್ಲ, ಅಂದರೆ ಬೀಡ್ಸ್ ಹಾಕಿರ್ತೀವಲ್ಲ, 2 ಬೀಡ್ಸು ಗೋಲ್ಡನ್ ಬೀಡ್ಸ್ ಇರತ್ತಲ್ಲ, ಅದ್ರ ಒಳಗಡೆ ನಾನು ಸೂಜಿನ ಹಾಕ್ತಾ ಇದ್ದೀನಿ. ಹೀಗೆ ಸೂಜಿನ ಹಾಕ್ಬಿಟ್ಟು ಹೀಗೆ ಎಳಿಬೇಕು. ನಿಧಾನಕ್ಕೆ ಎಳ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಎರಡನೇ ಸಿಲ್ಕ್ ಥ್ರೆಡ್ ಇರತ್ತಲ್ಲ, ಅದು ಈ ದಾರದ ಒಳಗಡೆ ಮಾತ್ರ ಬರಬೇಕು. ನೋಡಿ, ಹೀಗೆ ದಾರನ ನೀಟಾಗಿ ಎಳೆದ ಮೇಲೆ ಈ ಬ್ಲೂ ಕಲರ್ ದಾರ ಇರತ್ತಲ್ಲ ಅದನ್ನ ತೆಗಿತಾ ಇದ್ದೀನಿ. ನಂತರ ನಾನು ಇವೆರಡು ನೋಡಿ ಹೀಗೆ ಒಟ್ಟು 2 ಪರ್ಲು 2 ಗೋಲ್ಡನ್ ಬೀಡ್ಸ್ ಹಾಕ್ಬಿಟ್ಟು ನೋಡಿ ಹೀಗೆ ಗೋಲ್ಡನ್ ಬೀಡ್ಸ್ ಹತ್ರನೇ ನಾನೊಂದು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, 2 ಪರ್ಲ್ ಬರಬೇಕು, ನೆಕ್ಸ್ಟ್ 2 ಗೋಲ್ಡನ್ ಬೀಡ್ಸ್ ಬರುತ್ತೆ. ಇದೇ ರೀತಿ ನೋಡಿ, ಫಸ್ಟ್ ನೆಕ್ಸ್ಟ್ ಇದು ಹಾಫ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಮತ್ತೆ ದಾರ ಹಾಕೋತಾ ಇದ್ದೀನಿ. ಇವಾಗೇನು ಫಸ್ಟು ಪರ್ಲ್ ಹಾಕೋದು ಬೇಕಾಗಲ್ಲ, 2 ಗೋಲ್ಡನ್ ಬೀಡ್ಸ್ ಹಾಕಿದ್ರೆ ಸಾಕು. ನೋಡಿ ಹೀಗೆ ನೆಕ್ಸ್ಟ್ ದಾರದಲ್ಲಿ ಮತ್ತೆ ಹಾಫ್ ಮಾಡ್ಕೋಬೇಕು. ಅದ್ರ ಒಳಗಡೆ ಹೀಗೆ ಥ್ರೆಡ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಗೋಲ್ಡನ್ ಬೀಡ್ಸ್ ಬೇಡ, ಪರ್ಲ್ನ ಹಾಕ್ತಾ ಇದ್ದೀನಿ. ಹೀಗೆ ನೀಟಾಗಿ ನಿಧಾನಕ್ಕೆ ಎಳ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ 2 ಗೋಲ್ಡನ್ ಬೀಡ್ಸ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ಹೀಗೆ ಎಳಿಬೇಕಿದ್ರೆ ಈ ಗೋಲ್ಡನ್ ಬೀಡ್ಸ್ ಹಾಕಿರೋ ದಾರನ ಕರೆಕ್ಟಾಗಿ ಹಿಡ್ಕೊಳ್ಳಿ. ನೋಡಿ, ನಿಧಾನಕ್ಕೆ ದಾರನ ಎಳ್ಕೊಂಡು ಸೂಜಿ ಹಾಕಿರೋ ದಾರನ ತೆಗೆದು ಬಿಡಬೇಕು. ನಂತರ
ಗೋಲ್ಡನ್ ಬೀಡ್ಸ್ ಹತ್ರಕ್ಕೆ 2 ದಾರನ ಸೇರಿಸಿ ನಾನು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಇದೇ ರೀತಿ ನಾನು ಇಲ್ಲಿ ಉಳಿದ ಎಲ್ಲ ಥ್ರೆಡ್ಗೆ ಹಾಕಿದ್ದೀನಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಅಷ್ಟು ದಾರಕ್ಕೂ ಈ ಥರ ಬೀಡ್ಸ್ ಹಾಕ್ಕೊಂಡ್ ಬಂದಿದ್ದೀನಿ. ನೋಡಿ, ಇಲ್ಲಿ ಲಾಸ್ಟಿನ ಥ್ರೆಡ್ ಇರತ್ತಲ್ಲ ಅದನ್ನು ನಾನು ಇಲ್ಲಿ ಫಸ್ಟಿಗೆ ಹೇಗೆ ಫುಲ್ ತಗೊಂಡು ಅದೇ ರೀತಿ ಫುಲ್ ತಗೊಂಡು ಹಾಕಿದ್ದೀನಿ. ನೋಡಿ, ನೆಕ್ಸ್ಟು ನಾನು ಇಲ್ಲಿ ಈ ದಾರ ಇರತ್ತಲ್ಲ ಅದನ್ನು ಅಂದರೆ ಕುಚ್ಚಿಗೆ ರೆಡಿ ಮಾಡ್ಕೊಂಡಿರೋದನ್ನ ಹೀಗೆ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟುದ್ದ ಕುಚ್ಚು ಬೇಕು ಅನ್ನೋದು ಗೊತ್ತಾಗತ್ತಲ್ಲ, ಅದನ್ನ ನೋಡಿಕೊಂಡು ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ನಾನು ಗೋಲ್ಡನ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ನೀಟಾಗಿ ಸುತ್ತಕೊಂಡು ನಾಟ್ ಹಾಕ್ಕೊಳ್ಳಿ. ನಿಮಗೆ ಎಲ್ಲೂ ನಾಟು ಬಿಚ್ಚೋಗಲ್ಲ ಈ ರೀತಿ ಹಾಕೋದ್ರಿಂದ. ನೋಡಿ, ನಂತರ ನಾನು ಕುಚ್ಚು ಎಷ್ಟುದ್ದ ಇರುತ್ತೋ ಅಲ್ಲಿವರೆಗೂ ಹೀಗೆ ಥ್ರೆಡ್ನ ಗೋಲ್ಡನ್ ಥ್ರೆಡ್ನು ಸಹ ಹೀಗೆ ಬಿಡ್ತಾ ಇದ್ದೀನಿ. ಇದರಿಂದ ಗೋಲ್ಡನ್ ಥ್ರೆಡ್ಡು ಮಧ್ಯೆ ಬಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟಿಷ್ಟುದ್ದ ಬಿಡ್ತಾ ಇದ್ದೀನಿ. ಇದೇ ರೀತಿ ಉಳಿದೆಲ್ಲ ಬೀಡ್ಸ್ ಹಾಕಿರ್ತೀನಲ್ಲ ಎಲ್ಲ ಕಡೆನೂ ಇದೇ ಥರನೇ ನಾನು ಕುಚ್ಚು ಕಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಕುಚ್ಚು ಕಟ್ಟಿಯಾಗಿದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದ್ಸಲ ಕುಚ್ಚನ್ನ ಕಟ್ಟಿ ಆದಮೇಲೆ ನೀವು ಒಂದ್ಸಲ ನೀಟಾಗಿ ಎಲ್ಲ ಕುಚ್ಚು ಒಂದೇ ಲೆವೆಲಲ್ಲಿ ಬರೋ ಹಾಗೆ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ ಆಗಿ ಒಂದು ಪರ್ಲ್ ಮತ್ತು ಗೋಲ್ಡನ್ ಬೀಡ್ಸ್, ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚನ್ನ ಕಟ್ಬೋದು ಅಂತ ನೋಡಿದ್ರಲ್ವಾ? ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.